Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮುಕ್ತಾಯವಾಗಿದೆ. ಔರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣನವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಸದ್ಯಕ್ಕೆ ಎಚ್.ಡಿ. ರೇವಣ್ಣವರ ವೈದ್ಯಕೀಯ ತಪಾಸಣೆ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ. ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೋಸ್ಕರ ಕರೆತರಲಾಗಿತ್ತು. ಇದೀಗ ಅವರಿಗೆ ವೈದ್ಯಕೀಯ ತಪಾಸಣೆ ಅಂತ್ಯವಾಗಿದೆ. ಬಿಪಿ, ಶುಗರ್ ಸೇರಿದಂತೆ ಇಸಿಜಿ ಸೇರಿ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಟೆಸ್ಟ್ಗಳನ್ನು ಮಾಡಲಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ಇದೀಗ ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ಯಲಿದ್ದಾರೆ. ನ್ಯಾಯಾಧೀಶರ ನಿವಾಸದತ್ತ ಶಾಸಕ ಎಚ್.ಡಿ. ರೇವಣ್ಣ ಈಗಾಗಲೇ ಹೊರಟಿದ್ದಾರೆ. ಗಮನಿಸ್ತಾ ಇದ್ದೀರಿ ಎಸ್ಐಟಿ ಅಧಿಕಾರಿಗಳು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ನ್ಯಾಯಾಧೀಶರ ನಿವಾಸದತ್ತ ಕರೆದುಕೊಂಡು ಹೋಗ್ತಿದ್ದಾರೆ. ಕೋರಮಂಗಲದ ಎನ್ಜಿವಿಯಲ್ಲಿರುವಂತಹ ಜಡ್ಜ್ ನಿವಾಸ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಇನ್ನೇನು ಕೆಲ ಹೊತ್ತಿನಲ್ಲೇ. ನಂತರ ಗೊತ್ತಾಗುತ್ತೆ ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅಂತ. ಹೆಚ್ಚಿನ ವಿಚಾರಣೆಗೋಸ್ಕರ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ನ್ಯಾಯಾಧೀಶರ ನಿವಾಸದತ್ತ ಶಾಸಕ ಎಚ್.ಡಿ. ರೇವಣ್ಣ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಕೋರಮಂಗಲದಲ್ಲಿರುವ ನ್ಯಾಯಾಧೀಶರಾದ ರವೀಂದ್ರ ಕಟ್ಟಿಮನಿಯವರ ಮುಂದೆ ಹಾಜರುಪಡಿಸುತ್ತಾರೆ. ಕೋರಮಂಗಲದ ಎನ್ಜಿವಿಯಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ. ಎಚ್.ಡಿ. ರೇವಣ್ಣಗೆ ಜೈಲೋ ಅಥವಾ ಎಸ್ಐಟಿ ಕಸ್ಟಡಿಯೋ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಉತ್ತರ ಯಾವುದೇ ಇದು ಬೆಲೆ ಯಾವುದೇ ಕಾರ್ಯಗಳಿಂದಲೇ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ರಾಜ್ಯ ಸ್ವತಂತ್ರ ಯಾವುದೇ ಇದು ಬೆಲೆ ನಡೆದಿರುವಂಥ ಯಾವುದೇ ಕಾರ್ಯಗಳಿಂದಲೇ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸಂತ್ರಸ್ತರ ನೆರವಿಗಾಗಿ ಸಹಾಯವಾಣಿ ತೆರೆದ ಎಸ್ಐಟಿ. ಸಂತ್ರಸ್ತರ ನೆರವಿಗೋಸ್ಕರ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆ. ಕಾನೂನು ನೆರವು ರಕ್ಷಣೆಗೆ ಸಹಾಯವಾಣಿಯನ್ನ ಎಸ್ಐಟಿ ಇದೀಗ ತೆರೆದಿರೋದು. ಹೆಲ್ಪ್ಲೈನ್ ನಂಬರ್ 6360938947. ಈ ಒಂದು ಸಂಖ್ಯೆಗೆ ಕರೆ ಮಾಡಬಹುದು. ಎಸ್ಐಟಿ ಮುಖ್ಯಸ್ಥರಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಕೂಡ ಈಗಾಗಲೇ ಹೊರಡಿಸಲಾಗಿದೆ. ಏನಾದರೂ ಸಹಾಯ ಬೇಕಿದ್ರೆ ಈ ಒಂದು ಹೆಲ್ಪ್ಲೈನ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು. 6360938947. ಎಸ್ಐಟಿ ಮುಖ್ಯಸ್ಥರಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ. ಕಾನೂನು ನೆರವು ರಕ್ಷಣೆ ಮತ್ತು ಇನ್ನಿತರ ಯಾವುದೇ ಸಹಾಯ ಬೇಕಾಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಹೆಲ್ಪ್ಲೈನ್ನ ನಂಬರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಸಂತ್ರಸ್ತೆಯರಿಗೆ ನೆರವು ಬೇಕಿದ್ರೆ ಈ ನಂಬರ್ಗೆ ಕರೆಯನ್ನು ಮಾಡಿ. ಹಾಗೆಯೇ ನೀವು ಮಾಹಿತಿಯನ್ನು ಕೂಡ ಕೊಡಬಹುದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬಹುದು. ಅಥವಾ ನೀವೇನಾದರೂ ಸಂತ್ರಸ್ತರಾಗಿದ್ದರೆ, ಸಮಸ್ಯೆಯನ್ನು ಎದುರಿಸಿದ್ರೆ ಅಥವಾ ಎದುರಿಸ್ತಾ ಇದ್ರೆ, ಏನಾದರೂ ಬೆದರಿಕೆಗಳಿದ್ರೆ ಎಲ್ಲದರ ಬಗ್ಗೆಯೂ ಕೂಡ ಈ ನಂಬರ್ಗೆ ಕರೆಯನ್ನು ಮಾಡೋ ಮೂಲಕ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸಬಹುದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.